ದಲಿತರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು ಇವರು ಎಲ್ಲರಿಗೂ ಸಾಮಾಜಿಕವಾಗಿ ನ್ಯಾಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಜನಗಳಿಗೆ ಗೊತ್ತಿದೆ. ಇದಕ್ಕೆ ಉದಾಹರಣೆ ಈಗ ನಡೀತಾ ಇರ್ತಕ್ಕಂಥ ಚುನಾವಣೆಗಳು, ಪ್ರತಿಯೊಂದು ಚುನಾವಣೆಗಳಲ್ಲೂ ಕೂಡ ನರೇಂದ್ರ ಮೋದಿ ಅವರ ನೇತೃತ್ವದ NDA ಯಾವ ರೀತಿ ಡೆವಲಪ್ಮೆಂಟ್ ಮುಂದೆ ಸಾಗ್ತಾ ಇದೆ ಅನ್ನತಕ್ಕಂಥದ್ದು ಒಂದು ಉದಾಹರಣೆ. ಇವತ್ತು ಕೇರಳದಲ್ಲಿ ಉದಾಹರಣೆ ತಗೊಳ್ಳೋಣ. ನಾವು ಪ್ರತಿ ಬೂತ್ಗಳಲ್ಲೂ ನಾವು ಬೇರು ಮಟ್ಟದ ಕಾರ್ಯಕರ್ತನ ತಯಾರು ಮಾಡಿದ್ದೀವಿ. ಇವತ್ತು ಅಲ್ಲಿ ಗಟ್ಟಿ ಬೇರನ್ನ ನಿರ್ಮಾಣ ಆಗ್ತಾ ಇದೆ. ಮುಂದೆ ಬರ್ತಕ್ಕಂಥ ಚುನಾವಣೆ 31ಕ್ಕೆ ಏನು ಬರುತ್ತೆ, 31ಕ್ಕೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವಲ್ಲಿ ಏನು ಪ್ರಬಲವಾಗಿದ್ದೀವಿ ಅನ್ನತಕ್ಕಂಥದ್ದನ್ನ ತೋರಿಸಬೇಕಾದಂತ. ಒಂದು ನಿಮಿಷ ಸರ್, ನಾವು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ನಾವು ಕೇರಳದಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ವಿ ಅನ್ನತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು. ಕಾರ್ಯಕರ್ತರುಗಳ ಹತ್ಯೆ ಬಗ್ಗೆ ಗೊತ್ತಿದೆ. ಒಂದೆರಡು ಮೂರು ದುರಂತಗಳಲ್ಲಿ ಪಾರ್ಟಿ ಕಟ್ಕೊಂಡು ಬಂದಂಥದ್ದು ಬಹಳಷ್ಟು ಬಲಿದಾನಗಳಾಗಿದೆ. ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತದೆ. ಇಂಥ ಸ್ಥಿತಿಯಲ್ಲಿ ಆ ಕೇರಳದಲ್ಲಿ BJP ಈ ಮಟ್ಟಕ್ಕೆ ಹ್ಯಾಟ್ರಿಕ್ ಹೊಡಿತಾ ಇದೆ, ಏನು ಸಾಧನೆ ಮಾಡ್ತಾ ಇದೆ, ಬೇರೆ ಮಟ್ಟದಲ್ಲಿ ಕಾರ್ಯಕರ್ತರು ಗಟ್ಟಿಗೊಳಿಸ್ತಾ ಇದ್ದಾರೆ. ಪ್ರತಿ ಮನೆಗಳಲ್ಲೂ BJP ಕಮಲ ಅಳಿಸ್ಬೇಕು ಅಂತ ಇವತ್ತೇನು ಕ್ರೈಸ್ತ ಸಮುದಾಯ ಏನು ಕೇರಳದಲ್ಲಿದೆ, ಪ್ರತಿಯೊಬ್ಬರು ಭಾರತೀಯ ಜನತಾ ಪಾರ್ಟಿ ಜೊತೆ ಕೈ ಜೋಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಟ್ LDF ಪರ್ಫಾರ್ಮೆನ್ಸ್ ಇಸ್ ಗುಡ್ ಸರ್ ಕಂಪ್ಯಾರಿಟಿವ್ಲಿ. ನೋಡಿ ಸರ್, ಅನಿವಾರ್ಯ ಇತ್ತಲ್ಲಿಗೆ ಅನ್ಸುತ್ತೆ. ಇವೇನಿತ್ತು, ಪಿಣರಾಯಿ ವಿಜಯ್ ಅವರ ಸರ್ಕಾರ ಹೋಗಬೇಕಾಗಿತ್ತು. ಭಾರತೀಯ ಜನತಾ ಪಾರ್ಟಿ ಕೊಡಬೇಕು ಅಂದ್ರೆ ಆ ಮಟ್ಟಕ್ಕೆ ಪ್ರಬಲವಾದಂಥ ಹೋರಾಟಗಳು ಮಾಡಿದ್ರು ಕೂಡ ಆ ಅಂಕಿ ತಲುಪಲಿಕ್ಕೆ ನಾವು ಇನ್ನೂ ಕಾಲಾವಕಾಶ ಬೇಕು. ಸೊ ಹಂಗಾಗಿ ಏನು ಮಾಡಿ ಅನಿವಾರ್ಯವಾಗಿ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಈಗಾಗಲೇ ಅವ್ರಿಗೆ ಗೊತ್ತಿರೋ ಹಾಗೆ ಪಿಣರಾಯಿ ವಿಜಯ್ ಅವ್ರ ಜೊತೆಲೂ ಹೊಂದಾಣಿಕೆ ಮಾಡ್ಕೊಳ್ತಾರೆ. ದೆಹಲಿಗೆ ಹೋದಾಗ ಒಂದು ರಾಜಕಾರಣ, ಕೇರಳಗೆ ಬಂದು ಒಂದು ರಾಜಕಾರಣ, ಪಶ್ಚಿಮ ಬಂಗಾಳಗೆ ಬಂದಾಗ ಒಂದು ರಾಜಕಾರಣ, ಕರ್ನಾಟಕಕ್ಕೆ ಬಂದಾಗ ಹೊಂದಾಣಿಕೆ ರಾಜಕಾರಣ. ಕಾಂಗ್ರೆಸ್ಸಿನ ಈ ಒಂದು ಅಧ್ಯಾಯವನ್ನು ನೋಡಿ ಜನ ಬದಲಾವಣೆ ಬಯಸಿರ್ತಕ್ಕಂಥದ್ದು ಜಗತ್ತಲ್ಲಿ. ಈಗ ಕಾಂಗ್ರೆಸ್ ಸರ್ಕಾರ ರಚಿತ ಈಗಿನ ಅಪ್ಡೇಟ್ಸ್ ಪ್ರಕಾರ ಎಲ್ಲಿ UDF ಕೇರಳ ಇರ್ಬೋದು, ಮುಂದೆ ಇದೆ. ನಾವು ಇವತ್ತಲ್ಲಿ ಏನು ಅನ್ನೋದನ್ನ BJPಗೆ ಏನು ಮೂರು ಪಕ್ಷಗಳು, SDPI ಇರ್ಬೋದು, UDF ಇರ್ಬೋದು, LDF ಇರ್ಬೋದು, ಇವರಿಷ್ಟು ಜನಕ್ಕೂ ಭಾರತೀಯ ಜನತಾ ಪಾರ್ಟಿ ಹೋಗ್ತಾ ಇರತಕ್ಕಂಥ ಬಿರುಸು ಗೊತ್ತಾಗ್ತಾ ಇದೆ. ನಾವು ಮುಂದಿನ ಕೆಲವು ದಿನಗಳಲ್ಲಿ ಅಲ್ಲಿ ಕೂಡ ನಾವು ಮುಂದಿನ ಬರೋ ಚುನಾವಣೆಗಳಲ್ಲಿ ನಾವು ಆ ಒಂದು ಚೊಕ್ಕಾಣೆ ಹಿಡಿಲಿಕ್ಕೆ ಕೂಡ ಪ್ರಯತ್ನಗಳು ನಡೆಯುತ್ತೆ. ನೋಡಿ, ಈಗ ಬಾಗಲಕೋಟೆ ಬ್ರೇಕಿಂಗ್ ಅನ್ನ ಗಮನಿಸ್ತಾ ಇದ್ದೀವಿ. ಸದ್ಯದ ಚಿತ್ರಣ ಯಾವ ರೀತಿ ಇದೆ ಅಂತ ಹೇಳಿ, ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಬಾಗಲಕೋಟೆಯಲ್ಲಿ ಸುಮಾರು 8,700 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮೂರನೇ ಸುತ್ತಿನಲ್ಲೂ ಕೂಡ ಉಮೇಶ್ ಮೇಟಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಬಾಗಲಕೋಟೆ ಬಹಳ ಜಿದ್ದಾಜಿದ್ದಿನ ಕ್ಷೇತ್ರ. ಒಂದು ಕಡೆ BJPಯಿಂದ ವೀರಣ್ಣ ಚರಂತಿಮಠ ಅವರು, ಮತ್ತೊಂದು ಕಡೆ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ. 16,935 ಮತ. ವೀರಣ್ಣ ಚರಂತಿಮಠ ಅವರಿಗೆ 8,000 ಮತಗಳು. ಮೂರನೇ ಸುತ್ತಿನಲ್ಲೂ ಕೂಡ ಉಮೇಶ್ ಮೇಟಿ ಅವರು ನೋಡಿ, ಮೊದಲನೇ ಸುತ್ತಿನಿಂದ ಇಲ್ಲಿಯವರೆಗೂ ಕೂಡ ಎಲ್ಲಾ ಸುತ್ತುಗಳಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ದೊಡ್ಡ ಮತಗಳ ಅಂತರದಿಂದಲೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ವೀರಣ್ಣ ಚರಂತಿಮಠ ಅವರಿಗೆ 8,312 ಮತಗಳು, ದೊಡ್ಡ ಮಟ್ಟದ ಮುನ್ನಡೆ. ಸಿದ್ದರಾಮಯ್ಯ ಅವರು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತಹ ಕ್ಷೇತ್ರ ಬಾಗಲಕೋಟೆ. ಅದರಲ್ಲೂ ಅವರ ಅತ್ಯಾಪ್ತರು HY ಮೇಟಿ ಅವರ ನಿಧನದ ನಂತರ ತೆರವಾದಂತಹ ಕ್ಷೇತ್ರದಾದ್ಯಂತ ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ರು. ಭರ್ಜರಿಯಾಗಿ ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಆಪ್ತ ಗೆಳೆಯನ ಪುತ್ರನನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಪಣ ತೊಡ್ತಾರೆ ಸಿದ್ದರಾಮಯ್ಯ ಅವರು. ಈಗ ಬಾಗಲಕೋಟೆಯ 3 ಸುತ್ತುಗಳಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರು ಭರ್ಜರಿ ಮುನ್ನಡೆ. ನೋಡಿ, ಅಂತರ ಜಾಸ್ತಿ ಆಗ್ತಾನೆ ಇದೆ, ಗಮನಿಸಬಹುದು. 11,809
ಕಾಂಗ್ರೆಸ್ಗೆ ಬಂದಿರೋ ಮತ 41,206, ಬಿಜೆಪಿಗೆ ಬಂದಿರೋ ಮತ 29,000. 11,809 ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದಾರೆ. 9ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ ಬಾಗಲಕೋಟೆಯಲ್ಲಿ. ಇನ್ನು ಉಳಿದಿರೋದು ಕೆಲವೇ ಸುತ್ತುಗಳು. ನಮಗೊಂದು 11:30 12 ಗಂಟೆಯಷ್ಟರಲ್ಲಿ ಒಂದು ಸ್ಪಷ್ಟ ಚಿತ್ರಣ ಗೊತ್ತಾಗತ್ತೆ. ನೋಡಿ, 2ಕ್ಕೆ 2 ಕ್ಷೇತ್ರವನ್ನ ಕೂಡ ನಾವು ಕೈವಶ ಮಾಡ್ಕತೀವಿ ಮತ್ತೊಮ್ಮೆ ಅಂತ ಹೇಳಲಾಗಿತ್ತು ಕಾಂಗ್ರೆಸ್. ಈಗ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದ ರಿಸಲ್ಟ್ ಏನ್ ಬರ್ತಾ ಇದೆ. ಎಸ್, ಗಮನಿಸ್ತಾ ಇದ್ದೀವಿ. ಗೆಸ್ಟ್ಗಳು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಬಿಜೆಪಿ ವಕ್ತಾರರಾದಂತಹ ರುದ್ರದೇವ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ಕಾಂಗ್ರೆಸ್ ವಕ್ತಾರರಾದಂತಹ ಇರ್ಷಾದ್ ಅಹಮದ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಒಟ್ಟಾರೆ ಪಂಚರಾಜ್ಯಗಳ ಚುನಾವಣೆ, ಅದರ ಜೊತೆಗೆ ಕರ್ನಾಟಕದ 2 ಬೈ ಎಲೆಕ್ಷನ್ಗಳು, ಈಗ ಬರ್ತಾ ಇರುವಂತಹ ರಿಸಲ್ಟ್ ಬಗ್ಗೆ ರುದ್ರದೇವರ್ ಸರ್ ಏನ್ ಹೇಳ್ತೀರಾ? ಒಂದು ಕಡೆ ಬಿಜೆಪಿ ಮ್ಯಾಜಿಕ್ ಮಾಡ್ತಾ ಇದ್ರೆ, ಒಂದೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮ್ಯಾಜಿಕ್ ಮಾಡ್ತಾ ಇದೆ. ತಮಿಳುನಾಡಿನ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಏನ್ ಹೇಳ್ತೀರಾ? ನೋಡಿ ಮೇಡಮ್, ಈಗೇನಾಗಿದೆ, ಕರ್ನಾಟಕದಲ್ಲಿರೋ ಉಪಚುನಾವಣೆಯಲ್ಲಿ ದಾವಣಗೆರೆಯಲ್ಲಿ ನಮ್ಮ ಸಾಮಾನ್ಯ ಕಾರ್ಯಕರ್ತನ ಅಭ್ಯರ್ಥಿ ಮಾಡಿದರು. ಇವತ್ತೇನಾಗಿದೆ, ಜನ ಇಲ್ಲಿ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿಗಳು, ಸಂಬಂಧಪಟ್ಟಂಥ ದುರಂತಗಳು, ಹಗರಣಗಳು, ಸಂಬಂಧಪಟ್ಟಂಥ ಒಬ್ಬ ಸಚಿವರುಗಳು, ಸಂಬಂಧಪಟ್ಟವರೆಲ್ಲ ಜೈಲಿಗೆ ಹೋಗಿ ಬರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದ್ರು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಕೈಕಟ್ಟಿಕೊಳ್ತಿದೆ. ಈ ಹಿಂದೆ ಉದಾಹರಣೆಗೆ ನಾನು ಹೇಳಬೇಕು ಅಂದರೆ, ಕೇವಲ ಹಗರಣ ಬಂತು 25,000 ರೂಪಾಯಿ, 25,000 ಹಗರಣ ಅಂದಕ್ಕೆ ಹಿಂದೆ ರಾಜೀನಾಮೆ ಕೊಟ್ಟಂಥ ರಾಜಕಾರಣ ಕೂಡ ಹಿಂದೆ ಇತ್ತು. ಇವತ್ತು 150 ಮೂಢ ಹಗರಣ ತಗೊಳ್ಳಿ, ವಾಲ್ಮೀಕಿ ಹಗರಣ ತಗೊಳ್ಳಿ. ಸಿದ್ದರಾಮಯ್ಯನವರು ಹೇಳ್ತಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು 159 ಕೋಟಿ ಹಗರಣ ಅಲ್ಲರಿ 89 ಕೋಟಿ ಅಂತ ಅವ್ರು ಒಪ್ಕೊಂಡ್ರು ಕೂಡ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂತಹ ಹಲ್ಲುಕಿತ್ತಂತ ಹಾವಾಗಿದೆ ಹೈಕಮಾಂಡ್. ಈ ಸ್ಥಿತಿಯಲ್ಲಿ ಏನಾಗಿದೆ, ಜನ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ನಮ್ಮ ಸಾಮಾನ್ಯ ಕಾರ್ಯಕರ್ತನಾದಂಥ ನಮ್ಮ ದಾಸ್ ಕರಿಯಪ್ಪ ಅಂತ ಅವ್ರನ್ನ ಅಭ್ಯರ್ಥಿ ಎಲೆಕ್ಷನ್ನಲ್ಲಿ ಎಲೆಕ್ಟ್ ಮಾಡಬೇಕು ಅಂತೇಳಿ ಜನ ನಿರ್ಧಾರ ಮಾಡಿದ್ದಾರೆ. ಜನಗಳಿಗೆ ಬೇಕಾಗಿರತಕ್ಕಂಥದ್ದು ಅಭಿವೃದ್ಧಿ, ಜನಗಳಿಗೆ ಬೇಕಾಗಿರತಕ್ಕಂಥ ಸಹಬಾಳ್ವೆ, ಇದನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ಬಲಿ ಕೊಟ್ಟು ನೋಡಿ. ಪಶ್ಚಿಮ ಬಂಗಾಳನಲ್ಲೇ ಒಬ್ಬ TMC ಕಾರ್ಯಕರ್ತನ ಮನೆಯಲ್ಲಿ 100 ಕಚ್ಚಾ ಬಾಂಬ್ ದೊರಕುತ್ತದೆ. ಹಿಂದೆ ಈ ಥರ ಹೆದರಿಸಿ ಬೆದರಿಸಿ ರಾಜಕಾರಣ ಬಂದಂಥದ್ದಕ್ಕೆ ಜನ ಬಗ್ತಾ ಇಲ್ಲ. ಈಗ ಜನ ಜಾಗೃತರಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಸ್ವಚ್ಛ ಆಡಳಿತಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ ಮೇಡಮ್. ಎಸ್, ಇರ್ಷಾದ್ ಸರ್ ಏನು ಹೇಳಿ ಸರ್? ಈಗ ಆಗ್ತಾ ಇರುವಂತಹ ಟ್ರೆಂಡ್ ನೀವು ನೋಡ್ತಾ ಇದ್ದೀರಾ, ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಯಾವ ರೀತಿ ಬರ್ತಾ ಇದೆ ಅಂತೇಳಿ. ಅದರ ಜೊತೆಗೆ ನಮ್ಮ ರಾಜ್ಯದ 2 ಬೈ ಎಲೆಕ್ಷನ್, ಅದರಲ್ಲಿ ಈಗ ನಾವು ದಾವಣಗೆರೆ ದಕ್ಷಿಣದ ಬಗ್ಗೆ ಮಾತನಾಡೋದಾದ್ರೆ ನೋಡಿ, ದಾವಣಗೆರೆ ದಕ್ಷಿಣದಲ್ಲಿ ನಾವು ಒಂದು ನಮ್ಮ ನಾಯಕತ್ವ ಭಾಳ ಸದೃಢವಾಗಿ ಅಲ್ಲಿ ಕೆಲಸವನ್ನು ಮಾಡಿದೆ. ಆಮೇಲೆ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರು ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಆ ಭಾಗದಲ್ಲಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಏನಂದರೆ, ಅಲ್ಲಿ ಏನು ಅಲ್ಪಸಂಖ್ಯಾತ ಸಮುದಾಯದವರು ಕಾಂಗ್ರೆಸ್ ಪಕ್ಷವನ್ನು ಎಲ್ಲೋ ಒಂದು ಕಡೆ ಇದನ್ನು ಮಾಡ್ತಾರೆ, ಅವರಿಗೆ ಅದರಿಂದ ಸ್ವಲ್ಪ ಕಾಂಗ್ರೆಸ್ಸಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಏನು ವಿರೋಧ ಪಕ್ಷದವರು ಅಥವಾ ಮಾಧ್ಯಮದಲ್ಲಿ ಏನು ಬರ್ತಾ ಇತ್ತು, ಅದೆಲ್ಲವನ್ನು ಮೀರಿ ಇವತ್ತು ಅಲ್ಲಿ ಎಲ್ಲ ಸಮುದಾಯದವರು ಕಾಂಗ್ರೆಸ್ ಪಕ್ಷದ ಕೈಯನ್ನು ಹಿಡಿದಿದ್ದಾರೆ. ಸೊ ಈಗಾಗಲೇ 3 ಸುತ್ತಿನ ಇದಾಗಿದೆ. ಸೊ ಮುಂದಿನ ಇದರಲ್ಲಿ ನಾವು ಕಾಯೋಣ. 2 ಕ್ಷೇತ್ರಗಳಲ್ಲಿ ನಾವು ಗೆಲ್ತಾ ಇದ್ದೀವಿ. ಅಲ್ಲ, 2 ಕ್ಷೇತ್ರದಲ್ಲೂ ಈಗ ದಾವಣಗೆರೆ ನೋಡೋದಕ್ಕೋದ್ರೆ, ದಾವಣಗೆರೆಯಲ್ಲಿ ಶ್ರೀನಿವಾಸ ದಾಸಕರಿಯಪ್ಪ ಅವರು ಮುನ್ನಡೆ ಆರಂಭದಿಂದಲೂ ಕೂಡ ಮುನ್ನಡೆ ಕಾಯ್ದುಕೊಂಡು ಬಂದಿದ್ದಾರೆ. ಬಾಗಲಕೋಟೆಯಲ್ಲಿ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರು. ನೀವೀಗ ದಾವಣಗೆರೆ ಬಗ್ಗೆ ದಾವಣಗೆರೆನೇ ಹೇಳ್ತಾ ಇರೋದು ನಾನು. ದಾವಣಗೆರೆಯಲ್ಲಿ ಈಗ 3ನೇ ಸುತ್ತು ನಡೀತಾ ಇದೆ ಅಥವಾ ಆಗಿರಬೇಕು. ಸೊ ಮುಂದಿನ ಸುತ್ತುಗಳಲ್ಲಿ ಅಲ್ಲಿ ನಮ್ಮ ಸಾಂಪ್ರದಾಯಿಕ ಓಟ್ಗಳ ಬೂತ್ಗಳು ಅಲ್ಲಿ ಮುಂದೆ ಬರುವುದರಿಂದ ನಾವು ಅಶ್ವಸ್ಥರಾಗಿದ್ವಿ. ನಮಗೆ ಒಂದು ಆಶಾಭಾವನೆ ಇದೆ, ಮುಂದಿನ ಸುತ್ತುಗಳಲ್ಲಿ ಕಾಂಗ್ರೆಸ್ ಪಕ್ಷ ಲೀಡರ್ನ ತೆಗೆದುಕೊಳ್ಳುತ್ತೆ. ಒಟ್ಟಾರೆಯಾಗಿ ನಾವು ದಾವಣಗೆರೆಯನ್ನು ಗೆಲ್ತಾ ಇದ್ದೀವಿ. ನೋಡಿ, ಹಿಂದೆ ಶಾಮನೂರು ಶಿವಶಂಕರಪ್ಪನವರು ಎಲ್ಲರಿಗೂ ನಾಯಕರಾಗಿ ತನ್ನ ಕುಟುಂಬ ಅಂತೇಳಿ ಆ ಒಂದು ದಾವಣಗೆರೆ ಕ್ಷೇತ್ರ ತಾವು ಸ್ಪರ್ಧಿಸ್ತಾ ಇದ್ದ ಕ್ಷೇತ್ರನ ಗಮನಿಸ್ತಿದ್ರು ಏನೋ, ಆ ಒಂದು ಉದ್ದೇಶ ಇಟ್ಕೊಂಡು ಸತತ ಅವರಿಗೆ ಗೆಲುವಿನ ಹಾದಿ ಮಾಡಿಕೊಡ್ತಾ ಇದ್ರು. ಈಗೇನಾಗಿದೆ, ಮೇಡಮ್ನವರು ಸಂಬಂಧಪಟ್ಟಂತೆ ಈಗ ಅಭ್ಯರ್ಥಿಯವರ ಮಾತೃಶ್ರೀ ಅವರು ಮಹಿಳಾ ಮೀಸಲಾತಿ ವಿರೋಧ ಮಾಡ್ತಾರೆ. ಮಹಿಳೆಯರ ಪರ್ಸೆಂಟ್ 50% ಇರುತ್ತೆ. ಪ್ರಭಾ ಮಲ್ಲಿಕಾರ್ಜುನ್ ಹೌದು, 50% ನೇರವಾಗಿ ವಿರೋಧ ಮಾಡ್ತಾರೆ. ಒಂದು ಮಹಿಳಾ ವಿರೋಧಿ ನೀತಿ. ನೋಡಿ, ಮೊದಲನೇದಾಗಿ ನಾನು ಹೇಳ್ಬೇಕು ಅಂದ್ರೆ, ಮಹಿಳೆಗೆ ಬೆಂಬಲ ಕೊಡದೇ ಇದ್ರೆ
ಇನ್ನು ಮಹಿಳೆಯರು ಅವ್ರ ಜೊತೆನಲ್ಲಿ ಹೋಗ್ಲಿಕ್ಕೆ, ಮಹಿಳಾ ನೇತೃತ್ವದಲ್ಲಿ ಹೋಗ್ಲಿಕ್ಕೆ ಎಲ್ಲಿ ಆಸಕ್ತಿ ಪಡ್ತಾರೆ? ಒಂದು ಮಹಿಳಾ ಮೀಸಲಾತಿಯ ಅವರ ಆತ್ಮದಲ್ಲಿರ್ತಕ್ಕಂಥ ನೈಜ ಗುಣವನ್ನು ತೋರಿಸಿದ್ದು ಒಂದು ಮಹಿಳಾ ವಿರೋಧಿ ನೀತಿ. ಎರಡನೇದು ಅಂತ ಹೇಳಿದ್ರೆ, ಇವರು ತಮಿಳುನಾಡಿನಲ್ಲಿ ಎಕ್ಸಾಂಪಲ್ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಆಲ್ರೆಡಿ ವಿಜಯೋತ್ಸವ ಆಗ್ತಾ ಇದೆ ತಮಿಳುನಾಡಲ್ಲಿ. ಹೌದು, ಈಗ ಅಲ್ಲೇನಾಯ್ತು, ಒಂದ್ ಸೆಕೆಂಡ್, ಅಲ್ಲೇನಾಯ್ತು ಮೇಡಮ್, ಆ ದೀಪ ಹಚ್ಚಕ್ಕೆ ಹೋಗತಕ್ಕಂಥ ಸಂದರ್ಭದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರತಕ್ಕಂಥ ಮಲ್ಲಿಕಾರ್ಜುನ ಪ್ರಭಾ ಅವರ ಭಾವನೆಗಳು ನೇರವಾಗಿ ಅವರ ನಿಜವಾದ ಮುಖ ಬಣ್ಣ ಬಯಲಾಯಿತು. ಈ ಹಿಂದುತ್ವದ ಹೇಟು, ಮಹಿಳೆಯರಿಗೆ ಕೊಟ್ಟಂತ ಅನ್ಯಾಯ ಮತ್ತೆ ಕುಟುಂಬ ರಾಜಕಾರಣಕ್ಕೆ ಕೊಟ್ಟಂತಹ ಇವರು ಮಾರ್ಗದರ್ಶನ. ಇವತ್ತು ಅಲ್ಪಸಂಖ್ಯಾತರು ಯಾಕೆ ವಿರೋಧ ಆದ್ರು ಅಂತ ಕೇಳಿದ್ರೆ, ಅವರು ಹಕ್ಕಿದೆ ಅವರಿಗೆ, ಮುಸಲ್ಮಾನರಿಗೆ ಟಿಕೆಟ್ ಕೊಡಿ ನನಗೆ ಅಂತ ಕೇಳೋದು ತಪ್ಪಲ್ಲ. ಆದ್ರೆ ಕೊಡೋದು ಬಿಡೋದು ಸಾಧಕ ಬಾಧಕ ಅನ್ನ ಚರ್ಚೆ ಮಾಡಿ ವಿಶ್ವಾಸದಲ್ಲಿ ಕೆಲಸ ಮಾಡಬೇಕಾಗಿತ್ತೆ ಹೊರತು ನಾವಿಲ್ಲ ಅದು ಇದು ಅಂತೇಳಿ ತಮ್ಮ ಆರ್ಥಿಕ ಬಲ ಇರ್ಬೋದು, ತಮ್ಮ ಜನಬಲ ಇರ್ಬೋದು, ಬೇರೆ ತಮ್ಮಲ್ಲಿರ್ತಕ್ಕಂಥ ದುಷ್ಟ ಶಕ್ತಿಗಳನ್ನ ತೋರಿಸಿ ನೀವು ಟಿಕೆಟ್ ಪಡೆದ್ರಿ. ಇವತ್ತು ಕೊಡ್ತಾ ಇರ್ತಕ್ಕಂಥ ಕೈ ಕೊಡ್ತಾ ಇದ್ದಾರೆ. ಅವ್ರು ಹೇಳಿದ್ರು, ನಾವು ಹೈಕಮಾಂಡ್ಗೆ ಮುಸಲ್ಮಾನ್ ಬಾಂಧವರು ಹೇಳಿದ್ರು ಹೈಕಮಾಂಡ್ ಅನ್ನ ನಾವು ಕೇರ್ ಮಾಡೋದಿಲ್ಲ ಅಂತೇಳಿ. ಅಂದ್ರೆ ಅವ್ರನ್ನ ವಿಶ್ವಾಸಕ್ಕೆ ಇಲ್ಲಿಂದ ತಕೊಂಡ್ ಬರೀ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡ್ ಬಂದಿದ್ರಿ, ಅವ್ರನ್ನ ಹೊಲೈಕೆ ರಾಜಕಾರಣ ಮಾಡ್ಕೊಂಡ್ ಬಂದಿದ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ಏಟ್ ಕೊಟ್ಟಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ನಮ್ಮ ಸಾಮಾನ್ಯ ಕಾರ್ಯಕರ್ತರಾದಂಥ ದಾಸ್ ಕರಿಯಪ್ಪನವ್ರಿಗೆ ಟಿಕೆಟ್ ಕೊಟ್ಟಿದೆ. ಅಲ್ಲಿ ಅವರ ವಿಶ್ವಾಸದ ಪ್ರತಿ ಮನೆಗಳಿಗೂ ಅಲ್ಪಸಂಖ್ಯಾತರು ಇರ್ಬೋದು, ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಸತತ ಏನು ಗೆಲುವು ಸಾಧಿಸಿದ್ರು, ಆ ಹೆಜ್ಜೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಕೊಟ್ಟ ತತ್ವ ಸಿದ್ಧಾಂತದಲ್ಲಿ ನಾನು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಬಿಗಿನಿಂಗ್ ಇಂದ ಇವಾಗ ಗಂಟನು ಕರಿಯಪ್ಪನವರು ಮುಂದಿದ್ದಾರೆ. ದಾವಣಗೆರೆಯಲ್ಲಿ ಆಗಿರೋದು 2ನೇ ಸುತ್ತಿನ ಮತದಾನ ಈಗ ಮುಕ್ತಾಯ ಆಗಿದೆ. ಈಗ 3 ನಡೀತಾ ಇದೆ ಸರ್. ಆ 2ನೇ ಸುತ್ತಲ್ಲೂ ಕೂಡ ಶ್ರೀನಿವಾಸ ದಾಸ